ನಮಸ್ಕಾರ ನೋಡ್ಸಂದ್ರೆ ಕೊನೆಗೂ ಕರ್ನಾಟಕ ರಾಜ್ಯದಲ್ಲಿ 10-11-2025 ಅಧಿಸೂಚನೆ ಪ್ರಕಟ ಮಾಡಿದ್ರು. ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು 25-11-2025. ನಾನು ಡೇಟ್ ಮುಂಚಿತವಾಗಿ ತಿಳಿಸ್ಕೊಡ್ತಾ ಇದ್ದೇನೆ, ಯಾಕಂದ್ರೆ ತುಂಬಾ ಮುಖ್ಯವಾದದ್ದು ದಿನಾಂಕ ಮಿಸ್ ಆದ್ರೆ ಮುಗಿಯಿತು. ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾವೊಂದು ದಿನಾಂಕದಿಂದ ಅರ್ಜಿ ಸಲ್ಲಿಸಬೇಕು ಏನು ಗೊತ್ತಾಗಲ್ಲ. ಆದ ಕಾರಣ ಮೊದಲಿಗೆ ನಾನು ಡೇಟ್ ಅನ್ನ ತಿಳಿಸ್ಕೊಟ್ಟೆ. ಇನ್ನು ಬರೇ ನಿಮಗೆ ಸುಮಾರು 6-5 ದಿನ ಮಾತ್ರ ಟೈಮ್ ಇದೆ. ಈ ಒಂದು ಟೈಮ್ ಒಳಗಾಗಿ ಅರ್ಜಿ ಸಲ್ಲಿಸ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟದ್ದು. ನಿಮ್ಗೆ ಯಾವೊಂದು ಪೋಸ್ಟ್ ಇಷ್ಟ, ಅದ ನಂತರ ಯಾವೊಂದು ಸಂಸ್ಥೆ ಇಷ್ಟ ನಿಮ್ಮ ಮೇಲೆ ಡಿಪೆಂಡ್ ಆಗಿರತ್ತೆ. ನನ್ನ ಒಂದು ಕರ್ತವ್ಯ ನಾನು ತಿಳಿಸ್ಕೊಡುವಂತ ಕರ್ತವ್ಯ ಆಗಿರತ್ತೆ. ಈ ಒಂದು ಸಂಸ್ಥೆ ಬಗ್ಗೆ ಇದೇ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪರೀಕ್ಷೆ ಇಲ್ಲದೆ ನೇಮಕಾತಿ ಆಗ್ತಾ ಇದೆ. ಯಾವೊಂದು ಸಂಸ್ಥೆಯಲ್ಲಿ ನೇಮಕಾತಿ ಆಗ್ತಾ ಇದೆ, ನಮ್ಮ ಒಂದು ಕರ್ನಾಟಕದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ. ಈ ಒಂದು ಪ್ರಾಧಿಕಾರದಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಪ್ರಾಧಿಕಾರ ಮಾಡಿದ್ದಾರೆ, ಅದು ಕನ್ಫ್ಯೂಸ್ ಆಗಿರಬಹುದು ಟೈಪ್ ಮಾಡೋ ಸಮಯದಲ್ಲಿ. ಈ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ನೋಡಿ, ಇದ್ರ ಬಗ್ಗೆನೇ ಸಂಪೂರ್ಣ ವರದಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು. ನೋಡಿ, ಇನ್ನೊಂದು ಹೇಳ್ಬೇಕು ನಿಮಗೆ, ನೇಮಕಾತಿಗೆ ಸಂಬಂಧಪಟ್ಟಂತೆ ಹಂಗೆ ಇರೋದಿಲ್ಲ. 2-3 ಪ್ರಕಾರ ಇರ್ತವೆ ಅರ್ಜಿ ಸಲ್ಲಿಸಬೇಕಂದ್ರೆ. ಒಂದು ಇಮೇಲು, ಇನ್ನೊಂದು ಆಫ್ಲೈನ್, ಇನ್ನೊಂದು ಆನ್ಲೈನು, ಅಥವಾ ಒಂದೊಂದು ಸಲ ಸಂದರ್ಶನ ಕೂಡ ಹೋಗ್ಬೇಕಾಗತ್ತೆ. ಇಷ್ಟು ಪ್ರೊಸೆಸಿಂಗ್ ಇರ್ತವೆ. ಇದರಲ್ಲಿ ಯಾವ್ದು ಏನಿದೆ ಅಂತ ಹೇಳಿ ಗೊತ್ತೇ ಆಗಲಿಲ್ಲ ಅಂದ್ರೆ ಹೆಂಗ್ ಅರ್ಜಿ ಸಲ್ಲಿಸ್ತೀರಾ? ನೀವು ಇಮೇಲ್ ಐಡಿಗೆ ಅಪ್ಲಿಕೇಶನ್ ಹಾಕ್ತೀರಾ, ಅಥವಾ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತೀರಾ, ಅಥವಾ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತೀರಾ, ಅಥವಾ ನಿಯರ್ ಆಗಿ ಸಂದರ್ಶನ ಹೋಗ್ತೀರಾ? ಯಾವ್ದಕ್ಕೆ ಹೋಗ್ತೀರಾ ಕಮೆಂಟ್ ಮಾಡಿ, ಏನು ಗೊತ್ತಾಗ್ಲಿಲ್ಲ ಅಂದ್ರೆ. ನೋಡಿ, ವಿಡಿಯೋ ಕೊನೆಸನಕ ನೋಡಿ ಯಾವುದು ಏನು ಎಂತ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಮತ್ತೆ ಇದ್ರ ಬಗ್ಗೆ ಏನಾದ್ರು ಕನ್ಫ್ಯೂಸ್ ಇದ್ರು ಕೂಡ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಬಹುದು. ನಾನು ನಿಮಗೆ ಅಲ್ಲೇ ನಿಮಗೆ ಆಕ್ಟಿವ್ ಇರ್ತೇನೆ. ಆದ ಕಾರಣ ಸ್ವಲ್ಪ ವರ್ಕ್ ಇರ್ಲಿಲ್ಲ ಅಂದ್ರೆ ರಿಪ್ಲೈ ಕೊಡ್ತಾನೆ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಇಲ್ಲಿ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗ ಮಾಡಿ, ಹಿಂಗ ಮಾಡಿ ಅಂತ ಹೇಳಲ್ಲ. ಯಾರು ಹೊಸ ನೋಡತ್ತಾರಲ್ಲ ಅವ್ರು ಮಾತ್ರ ಮಾಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಆಗಿದ್ರಲ್ಲ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಒಂದೊಂದೇ ಮಾತಾಡೋಣ. ನೋಡಿ, ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು, ಇಲ್ಲಿ ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಆಡಳಿತ ಸಹಾಯಕ ಅಂತ ಹೇಳಿ. ಈ ಒಂದು ಜಿಲ್ಲಾ ಕಾನೂನು ಸೇವೆಗಳು ಇದೆಯಲ್ಲ, ಈಗಾಗಲೇ ಕಲಬುರಗಿಯಲ್ಲಿ ಅರ್ಜಿ ಕರೆದಿದ್ರು, ಮತ್ತು ತುಮಕೂರಿನಲ್ಲೇ ಇದು 2ನೇ ಬಾರಿಗೆ ಅರ್ಜಿ ಕರೀತಾ ಇರೋದು. ಇದಕ್ಕಿಂತ ಮುಂಚಿತವಾಗಿ ಕೂಡ ಅರ್ಜಿ ಕರೆದಿದ್ರು. ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಕೆಲವು ಜನ ಅಪ್ಲೈ ಮಾಡಿದ್ರಿ, ಕೆಲವು ಜನ ಅಪ್ಲೈನೇ ಮಾಡಿಲ್ಲ. ಈಗ ಮತ್ತೊಂದು ನೇಮಕಾತಿ ಆಗಿದೆ. ಇಲ್ಲಿ ಆಡಳಿತ ಸಹಾಯಕ ಅಂತ ಹೇಳಿ. ಈ ಒಂದು ಆಡಳಿತ ಸಹಾಯಕ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಚೇರಿ ತುಮಕೂರಲ್ಲಿ ದಿನಾಂಕ 31/10 ಖಾಲಿಯಾಗಿರುವ ಆಡಳಿತ ಸಹಾಯಕ ತಾತ್ಕಾಲಿಕ ಹುದ್ದೆಗಳಿಗೆ ನೇಮಕಾತಿ ಈ ಕೆಳಗೆ ನಂತಿದೆ. ಎಲ್ಲಿ, ಹೆಂಗೆ, ಏನು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿದಂತರ ಸ್ಟಾರ್ಟ್ ಆಗಿದೆ, ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಮತ್ತು ಅವಾಗಿನಿಂದ ಅಲ್ಲಿ ಪೋಸ್ಟ್ಗಳು ಖಾಲಿ ಇದಾವೆ. ಇನ್ನು ಅರ್ಜಿ ಸಲ್ಲಿಸುವಂತ ಪ್ರಮುಖ ದಿನಾಂಕ ನೋಡಿ 11/11 ಸ್ಟಾರ್ಟ್ ಆಗಿದೆ. 25/11 ತನಕ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಮಯ ನೋಡಿ 5 ಗಂಟೆ ತನಕ ನಿಮಗೆ ಅವಕಾಶ ಇರತ್ತೆ. ಹೆಚ್ಚಿನ ಮಾಹಿತಿ ಏನಾದ್ರೂ ನಿಮಗೆ ಬೇಕಾಗಿತ್ತಂದ್ರೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅವರು. ಒಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ. ಈ ಒಂದು ಇಮೇಲ್ ಐಡಿಗೆ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಂಬರ್ ಕೂಡ ಇರತ್ತೆ, ಟೆಲಿಫೋನ್ ನಂಬರ್, ಅದಕ್ಕೂ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇಮೇಲ್ ಪತ್ರ ವ್ಯವಹಾರಕ್ಕಾಗಿ ಇಮೇಲ್ ಅನ್ನ ಸಲ್ಲಿಸಬಹುದಾಗಿರತ್ತೆ. ವಿಳಾಸ ಕೂಡ ಇಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇದರಲ್ಲಿ ಮಾಹಿತಿ ಇರತ್ತೆ. ವಿಳಾಸ ಹೆಂಗೆ ಏನು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಆಡಳಿತ ಸಹಾಯಕ ಹುದ್ದೆಗಳ ನೇಮಕಾತಿ ಸಮಿತಿ, ನೆಲಮಹಡಿ ಹೊಸ ನ್ಯಾಯಾಲಯ ಸಂಕೀರ್ಣ, ತುಮಕೂರು ಜಿಲ್ಲೆ, ತುಮಕೂರು. ಇಷ್ಟು ಕೊಟ್ಟಿದ್ದಾರೆ. ಇಲ್ಲಿನೂ ಅಪ್ಲಿಕೇಶನ್ ಹಾಕ್ಬೇಕು. ಇದು ಹೆಂಗ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆಫ್ಲೈನ್ ಅಲ್ಲಿ ಇರತ್ತೆ. ಒಂದು ಇಮೇಲ್ ಐಡಿಯಲ್ಲಿ ಅಪ್ಲಿಕೇಶನ್ ಹಾಕಿ ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಏನಾದ್ರು ಬೇಕಾಗಿತ್ತಂದ್ರೆ, ಅಥವಾ ಆಫ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಆಫ್ಲೈನ್ ನಲ್ಲಿ 25 ನವೆಂಬರ್ ತನಕ ಅವಕಾಶ ಕೊಟ್ಟಿದ್ದಾರೆ. ಅದ ನಂತರ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಅವರು. ಇದೇನು ವಿಳಾಸ, ನಮೂನೆ, ಪ್ರಾಧಿಕಾರ, ನೆಲಮಂಡಿ ಸಂಕೀರ್ಣ, ತುಮಕೂರಿನಲ್ಲಿ ಖುದ್ದಾಗಿ ರಜೆಗಳನ್ನ ಹೊರತುಪಡಿಸಿ ದಿನಾಂಕ 11ರಿಂದ 10:30 ಸಂಜೆ ತನಕ ನಿಮಗೆ ಸಮಯ ಯಾವಾಗ ಬೇಕಾದರೂ ಅಲ್ಲಿ ನೀವು ವೆಬ್ಸೈಟ್ಗೆ ಮೂಲ ತೆಗೆದುಕೊಳ್ಳಬಹುದಾಗಿರತ್ತೆ. ಅದೆಲ್ಲ ಕೊಟ್ಟಿದ್ದಾರೆ. ಆಡಳಿತ ಸಹಾಯಕ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ, ಅದ ನಂತರ ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ ಅದೆಲ್ಲ ವಿಸ್ತೃತ ರೂಪದಲ್ಲಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ಆಡಳಿತ ಸಹಾಯಕ ಹುದ್ದೆಗೆ ಅಪ್ಲಿಕೇಶನ್ ಹಾಕೋರು ಇದ್ದೀರಾ. ಯಾವ್ದೇಳಿ, ಆಡಳಿತ ಸಹಾಯಕ ಹುದ್ದೆಗೆ ಒಂದು ಪೋಸ್ಟ್ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಆಡಳಿತ ಸಹಾಯಕ ಹುದ್ದೆಗಳು ಒಂದು ಪೋಸ್ಟ್ ಇರತ್ತೆ, ಯಾವುದೇ ಪದವಿ ತೇರ್ಗಡೆ ಹೊಂದಿದವರು. ಅದ ನಂತರ ಕಂಪ್ಯೂಟರ್ ಮತ್ತು ಡೇಟಾವನ್ನ ಫೀಡ್ ಮಾಡುವ ಕೌಶಲ್ಯ ಕೂಡ ಹೊಂದಿರಬೇಕು. ಈಗಿನ ದಿನಮಾನದಲ್ಲಿ ನಿಮ್ಗೆ ಏನು ನಾಲೆಜ್ ಇರಲಿಲ್ಲ ಅಂದ್ರೆ ಎಲ್ಲೂ ಕೂಡ ನಿಮಗೆ ಜಾಬ್ ಸಿಗಲ್ಲ. ಮಾಡಿದ್ರೆ ಬಿಸ್ನೆಸ್ ಮಾಡಬೇಕು, ಸ್ವಂತ ಮಾಲೀಕ ಆಗ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಅವ್ರ ಕೈ ತಳಿ ಕೆಲಸ ಮಾಡ್ತೀನಿ, ಇವ್ರ ಕೈ ತಳಿ ಕೆಲಸ ಮಾಡ್ತಾನಂದ್ರೆ ಅದಾಗೋದಿಲ್ಲ. ನಾಲೆಜ್ ಬೇಕಾಗತ್ತೆ, ಮತ್ತೆ ಎಕ್ಸ್ಪೀರಿಯನ್ಸ್ ತುಂಬಾ ಮುಖ್ಯವಾದದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಅರ್ಜಿ ಸರಿಯಾದ
ಸೆಟ್ಟಿಂಗ್ ನೊಂದಿಗೆ ಉತ್ತಮ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ವೇಗ, ನುಡಿ ಬೆರಳುಂಚು ಗಣಕ ಯಂತ್ರದಲ್ಲಿ ಹೊಂದಿರಬೇಕಾಗತ್ತೆ. ಅವ್ರು ತಿಳಿಸ್ಕೊಟ್ರಂತ ಮಾಹಿತಿ. ಇನ್ನು 2 ಪ್ರಕಾರಾಗಿ ಆಯ್ಕೆ ಮಾಡ್ತಾರೆ. ಒಂದು ಬೆರಳುಂಚು ಪರೀಕ್ಷೆ, ಅರ್ಥ ಆಗ್ತಿದೆ ಅಂತ ಅನ್ಕೊಂಡು, ಒಂದು ಬೆರಳುಂಚು ಪರೀಕ್ಷೆ, ಇನ್ನೊಂದು ಸಂದರ್ಶನ. ಈ ರೀತಿಯಾಗಿ ಆ ಒಂದು ತಕ್ಕಂತೆ ಸೆಟ್ಟಿಂಗ್ ಅನ್ನ ನಿಮಗೆ ರೂಲ್ಸ್ಗಳು ಕೊಟ್ಟಿದ್ದಾರೆ. ಅದ ನಂತರ ಇಲ್ಲಿ ಯಾವುದೇ ಮೂಲ ಪದ, ಸಂಸ್ಕೃತಿನ ಕೌಶಲ್ಯ ಮತ್ತು ಕಾರ್ಯ ನಿರ್ವಹಿಸುವ ಸಾಮರ್ಥ್ಯ ಇರಬೇಕಾಗತ್ತೆ. ಅದೆಲ್ಲ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಷರತ್ತುಗಳು, ಈ ಒಂದು ಷರತ್ತು ಏನೆಲ್ಲ ಆಗಿರ್ಬೇಕು, ರೂಲ್ಸು ರೆಗ್ಯುಲೇಷನ್ ಎಲ್ಲ ಇರತ್ತೆ. ನಿಮಗೆ ಒಂದು ಪಾಯಿಂಟ್ ಹೇಳಬೇಕು, ಬರೀ ಇದು 6 ತಿಂಗಳ ತನಕ ನಿಮಗೆ ಕೆಲಸ ಇರತ್ತೆ. ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನಿಮಗೆ 6 ತಿಂಗಳ ತನಕ ಆಯ್ಕೆ ಮಾಡ್ತಿದ್ದಾರೆ. ನೀವೇ ನೋಡಿ, ಇಲ್ಲಿ ಕಾಣಿಸ್ತಾ ಇರಬಹುದು. ಹುದ್ದೆಯು ನೇಮಕಾತಿ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 6 ತಿಂಗಳ ಅವಧಿವರೆಗೆ ನಿಮಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನ ಕೊಡ್ತಾರೆ. ಇದು ನಿಮಗೆ ಡೀಟೇಲ್ಸ್ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಇನ್ನು ವಯಸ್ಸಿನ ಪುರಾವೆ ಎಷ್ಟಾಗಿರ್ಬೇಕು, ವಯಸ್ಸಿನ ಪುರಾವೆ ಮತ್ತು ವಿದ್ಯಾರ್ಹತೆ. ಇಲ್ಲಿ ಮೊದಲಿಗೆ ವೇತನ ನೋಡಿ ಎಷ್ಟು ಕೊಡ್ತಾರೆ. ಇದು ಸ್ವಲ್ಪ ಕೆಳಮಟ್ಟದ ಹುದ್ದೆ ಇರೋದ್ರಿಂದ 18,935 ರೂಪಾಯಿ. ಎಷ್ಟು ಹೇಳಿ? 18,935 ರೂಪಾಯಿ ತನ ನಿಮಗೆ ಪರ್ ಮಂತ್ ಆಗಿ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಸಹಿ ಕೂಡ ಇರತ್ತೆ, ಯಾರ್ದು ಸಿಗ್ನೇಚರ್ ಇದೆ ಮತ್ತು ಅಧ್ಯಕ್ಷ, ಸದಸ್ಯ, ಕಾರ್ಯದರ್ಶಿ ಏನೆಲ್ಲ ಸಿಗ್ನೇಚರು ಎಲ್ಲ ಕೊಟ್ಟಿದ್ದಾರೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಈ ಒಂದು ನೋಟಿಸು ಟೆಲಿಗ್ರಾಮ್ ಗ್ರೂಪ್ ಇರತ್ತೆ, ವಿಸಿಟ್ ಮಾಡಿ. ನೋಡಿ, ಇಷ್ಟೇ ಅಲ್ಲ, ಇನ್ನೂ ಹಲವಾರು ಪೋಸ್ಟ್ಗಳು ಖಾಲಿ ಇರತ್ತೆ, ಚಾನಲ್ ನಲ್ಲಿ ಇದಾವೆ, ಚೆಕ್ ಮಾಡ್ಕೊಳ್ಳಿ. ನಾನು ಈಗಲೇ ತಿಳಿಸ್ಕೊಟ್ಟಿದ್ದೇನೆ. ಆಯ್ಕೆ ಆದ್ರೆ ತುಮಕೂರಿನಲ್ಲಿ ಕೆಲಸ ಇರತ್ತೆ, ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಇರತ್ತೆ. ಒಂದು ಪೋಸ್ಟ್ ಇರತ್ತೆ, ಆಡಳಿತ ಸಹಾಯಕ ಅಂತ ಹೇಳಿ. ಪದವಿ ಅಂತರೂ ತೆರೆಗಡೆ ಹೊಂದಿರಲೇಬೇಕು. ವಯಸ್ಸಿನ ಬಗ್ಗೆ ಯಾವುದೇ ರೀತಿಯ ಕೊಟ್ಟಿಲ್ಲ. 18ರಿಂದ ಆಗಿರ್ಬೇಕಾಗತ್ತೆ. 18 ವರ್ಷ ಮೇಲ್ಪಟ್ಟರೆ ಅಪ್ಲಿಕೇಶನ್ ಹಾಕಬೇಕು.